ಇಂದಿನ ತರಗತಿಯಲ್ಲಿ ನಾವು ಮುಂದುವರಿತಾ ಶ್ಲೋಕ 4, 5 ಮತ್ತು 6 ಈ 3 ಶ್ಲೋಕಗಳನ್ನ ಒಂದೇ ಪ್ರಕರಣ ಮಾಡಿಕೊಂಡು ಗುರೂಜಿಯವರು ಅದಕ್ಕೆ ಭಾಷ್ಯಗಳನ್ನ ಹೇಳ್ತಾ ಹೋಗಿದ್ದಾರೆ. 4, 5, 6ನ ಶ್ಲೋಕವನ್ನ ನಾವು ನೋಡೋಣ. अत्र शूरा महेश्वासः भीमार्जुनसमायुधि युयुधानो विराटश्च द्रुपदश्च महारथः दृष्टकेतुश्चेकिताना काशीराजश्च वीर्यवान् पुरुजित्कुन्तिभोजश्च शैब्यश्च नरपुङ्गवः युधामन्युश्च विक्रान्त उत्तमौजाश्च वीर्यवान् सौभद्रो द्रौपदेयाश्च सर्व एव महारथाः. ಇಲ್ಲಿ 4, 5, 6ನೇ ಶ್ಲೋಕಗಳನ್ನ ಒಟ್ಟಿಗೆ ಯಾಕೆ ಹೇಳಿದ್ದೀನಿ ಅಂತ ಮುಂದೆ ಗುರುಜಿಯವರು ಹೇಳ್ತಾರೆ. ಇಲ್ಲಿ ಅತ್ರ ಅಂದ್ರೆ ಇಲ್ಲಿ ಅಂತ, ಶೂರ ಅಂದ್ರೆ ವೀರರಾದವಂತವ್ರು ಯಾರ್ಯಾರು ಅಂತ, ಮಹಾ ಈಶು ಆಸಹ ಅಂದ್ರೆ ಮಹಾ ಬಿಲ್ಲುಗಾರರು, ಭೀಮಾರ್ಜುನ ಮತ್ತೆ ಸಮಾನರಾದಂತಹ, ಯುಧಿ ಅಂದ್ರೆ ಯುದ್ಧದಲ್ಲಿ, ಯುಧಾನ ಅವ್ರ ಮುಂದೆ ಯುಧಾನ ಅಂದ್ರೆ ಏನು ಅಂತ ಗುರುಜಿಯವರು ಹೇಳ್ತಾರೆ. ವಿರಾಟ ಅಂದ್ರೆ ವಿರಾಟನು, ಮತ್ತು ಚ ಅಂದ್ರೆ ಮತ್ತು ಅಥವಾ ಕೂಡ ಅಂತ ತಗೊಳ್ತಾರೆ. ದೃಪದನು ಮತ್ತೆ ಮಹಾರಥಃ ಮಹಾಯೋಧನಾದಂಥವನು. ಅಂದ್ರೆ ಈ ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನವಾದಂತ ಅನೇಕ ವೀರ ಬಿಲ್ಲಾಳುಗಳು ಈ ಸೈನ್ಯದಲ್ಲಿದ್ದಾರೆ. ಅದರಲ್ಲಿ ಯುಧಾನ, ವಿರಾಟ ಮತ್ತು ದೃಪದ ಅಂತ ಮಹಾರಥರಿದ್ದಾರೆ. ಹಾಗೆ ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಮತ್ತೆ ವೀರ್ಯವಾನ್. ವೀರ್ಯವಾನ್ ಅಂದ್ರೆ ಮಹಾಬಲಶಾಲಿ ಅಂತ, ಮಹಾಬಲಶಾಲಿಯಾದವನು ಅಂತ. ಪುರುಜಿತನು ಮತ್ತೆ ಕುಂತಿ ಭೋಜನು ಮತ್ತು ಶೈಬ್ಯನು ಮತ್ತು ನರಪುಂಗವ ಅಂದ್ರೆ ಮಾನವ ಸಮಾಜದಲ್ಲಿ ಶ್ರೇಷ್ಠನಾದಂತವನು ಅಂತ. ನರಪುಂಗವ ಅಂದ್ರೆ ಇವರೆಲ್ಲ ಇದ್ದಾರೆ. ಆಮೇಲೆ ಯುಧಾನ ಮತ್ತು ವಿಕ್ರಾಂತ ಅಂದ್ರೆ ಮಹಾಬಲಶಾಲಿ ಅಂತ ಮತ್ತೆ ತಗೊಳ್ತಾರೆ. ಉತ್ತಮ ಔಜ ಅಂದ್ರೆ ಉತ್ತಮ ಔಜನು ಮತ್ತು ವೀರ್ಯವಾನನು ಅಂದ್ರೆ ಮಹಾಬಲಿಷ್ಠನಾದಂಥವನು. ಸೌಭದ್ರೆಯ ಮಗನು ಸೌಭದ್ರ ಅಂದ್ರೆ ಸುಭದ್ರೆಯ ಮಗನು ಸೌಭದ್ರ. ದ್ರೌಪದೇಯ ಅಂದ್ರೆ ದ್ರೌಪದಿಯ ಮಕ್ಕಳು ಮತ್ತು ಸರ್ವ ಎಲ್ಲರೂ ನಿಶ್ಚಯವಾಗಿ ಮಹಾರಥಿಕರು ಅಂತ ಇಲ್ಲಿ ಇಷ್ಟನ್ನು ಒಂದೇ ಪ್ರಕರಣದಲ್ಲಿ ತಗೊಂಡಿದ್ದಾರೆ. ಯಾಕೆ ಅನ್ನೋದು ಅವ್ರು ಮುಂದೆ ವಿವರವಾಗಿ ಹೇಳ್ತಾರೆ, ಅದನ್ನ ನಾವು ನೋಡ್ತಾ ಹೋಗೋಣ. ಇವರು ಒಂದೇ ಮಾತಲ್ಲಿ ಹೇಳೋದಾದ್ರೆ, ಇವರಿಷ್ಟು ಜನನು ನೀವು ಆ ಒಂದು ದೃಷ್ಟಿಕೋನ ಬೆಳೆಸ್ಕೊಳ್ಳಿ ಈ ಟೀಕೆ ಓದ್ತಾ ಅಂತ ನಾನು ಸಾರ ಹೇಳ್ಬಿಡ್ತೀನಿ. ಆತ್ಮದ ಆಧ್ಯಾತ್ಮಿಕ ಸೈನಿಕರು, ಆತ್ಮದ ಆಧ್ಯಾತ್ಮಿಕ ಸೈನಿಕರು ಇವರು. ನಮ್ಮ ಆತ್ಮದ ಆಧ್ಯಾತ್ಮಿಕ ಸೈನಿಕರನ್ನ ಈ ರೀತಿ ಒಂದು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಅವ್ರನ್ನ ಹೇಗೆ ಆಧ್ಯಾತ್ಮಿಕ ಸೈನಿಕರು ಅಂತ ಗುರೂಜಿಯವರು ಮುಂದೆ ಸಾಕ್ಷೀಭೂತವಾಗಿ ತೋರಿಸಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ದೈವಿ ಮಾರ್ಗದರ್ಶಿತ ಅರ್ಜುನನ ಪರಿಚಯವು ರಾಜ ದುರ್ಯೋಧನ ಅಂದ್ರೆ ನಮಗೆ ಈಗಾಗಲೇ ಗೊತ್ತಾಗಿದೆ. ಭೌತಿಕ ಬಯಕೆಯನ್ನ ದುಷ್ಟ ಮತ್ತು ಒಳ್ಳೆಯ ಪ್ರವೃತ್ತಿಗಳ ಗುರುವಾದಂತ ದ್ರೋಣ ಅಂದ್ರೆ ಸಂಸ್ಕಾರಕ್ಕೆ ತೋರಿಸುವುದನ್ನು ಬಹಿರಂಗಪಡಿಸ್ತದೆ ಅನ್ನೋದು ಈಗಾಗಲೇ ನಾವು ಸ್ಪಷ್ಟೀಕರಣ ತಗೊಂಡಿದೀವಿ ಅನೇಕ ಹಿಂದಿನ ಶ್ಲೋಕಗಳಲ್ಲಿ. ದೈಹಿಕ ರಥದ ಪ್ರಬಲ ಅಲುಗಾಡುವ ಪ್ರವೀಣ ಅರ್ಜುನ. ಇಲ್ಲಿ ಅರ್ಜುನ ಏನನ್ನ ಬಿಂಬಿಸ್ತಾನೆ ಅಂದ್ರೆ ಸ್ವಯಂ ನಿಯಂತ್ರಣವನ್ನ ಬಿಂಬಿಸ್ತಾನೆ. ಭೀಮ ಅಂದ್ರೆ ಜೀವನ ನಿಯಂತ್ರಣವನ್ನ, ಅಂದ್ರೆ ವಾಯುಪುತ್ರ ಆಗಿರೋದ್ರಿಂದ ಜೀವನ ಅಂದ್ರೆ ಪವನ ಜೀವನ ನಿಯಂತ್ರಣವನ್ನ ಸೂಚಿಸ್ತಾನೆ. ತಾರತಮ್ಯದ ಬಿಲ್ಲುಗಾರರು ಅಂದ್ರೆ ಈ ಬಿಲ್ಲುಗಾರರು ಯಾರು, ಅವರು ನನ್ನ ಇಂದ್ರಿಯ ಚಟುವಟಿಕೆಗಳ ಸೈನಿಕರನ್ನು ನಾಶ ಮಾಡಲು ಸಜ್ಜಾಗಿದ್ದಾರೆ. ಅವ್ರು ಯಾರ್ಯಾರು ಅಂತಂದ್ರೆ, ದೈವಿಕ ಯುಧಾನ ಅಂದ್ರೆ ದೈವಿಕ ಭಕ್ತಿಯನ್ನ ತೋರಿಸುವಂತನು, ವಿರಾಟ ಅಂದ್ರೆ ಸಮಾಧಿಯನ್ನ ತೋರಿಸುವಂತವನು, ದೃಪದ ಅಂದ್ರೆ ತೀವ್ರ ನಿರಾಸಕ್ತಿ ಅಂದ್ರೆ ಐಕ ನಿರಾಸಕ್ತಿಯನ್ನ, ದೃಷ್ಟಕೇತು ಮಾನಸಿಕ ಪ್ರತಿರೋಧದ ಶಕ್ತಿ. ದೃಷ್ಟಕೇತು ಅಂದ್ರೆ ಮಾನಸಿಕ ಪ್ರತಿರೋಧದ ಶಕ್ತಿಯ ಅಭಿವ್ಯಕ್ತಿಯಾಗಿ, ಚೇಕಿತಾನ ಆಧ್ಯಾತ್ಮಿಕ ಸ್ಮರಣೆಯನ್ನ ಸೂಚಿಸುವಂಥದ್ದು, ಕಾಶಿರಾಜ ಅಂದ್ರೆ ವಿವೇಚನ ಬುದ್ಧಿಮತ್ತೆ, ಪುರುಜಿತ್ ಅಂದ್ರೆ ಮಾನಸಿಕ ಅಂತರೀಕರಣ ಮಾಡುವಂಥದ್ದು, ಕುಂತಿ ಭೋಜ ಅಂದ್ರೆ ಬಲಭಂಗಿ,
ಶೈಬ್ಯ ಅಂದ್ರೆ ಮಾನಸಿಕ ಚಟುವಟಿಕೆಗೆ ಅಂಟಿಕೊಳ್ಳುವಿಕೆಯ ಶಕ್ತಿ. ಮಾನಸಿಕ ಒಂದು ಅಂಟಿಕೊಳ್ಳುವಿಕೆಯ ಅಟ್ಯಾಚ್ಮೆಂಟ್ ಶಕ್ತಿ ಅದು ಶೈಬ್ಯ ಅಂದ್ರೆ. ಯೂದಾನ್ಯ ಅಂದ್ರೆ ಜೀವನ ಶಕ್ತಿಯ ನಿಯಂತ್ರಣ. ಉತ್ತಮ ಔಜಸ ಅಂದ್ರೆ ಪ್ರಮುಖವಾದಂತ ಬ್ರಹ್ಮಚರ್ಯ. ಓಜಸ್ಸು ಅಂದ್ರೆ ಶುಕ್ರನ ಮುಂದಿನ ಧಾತು ಓಜಸ್ಸು ಅಂತ ಆಯುರ್ವೇದ ಕಂಡುಹಿಡಿಯುತ್ತೆ, ಗುರುತಿಸಿದೆ. ಹಾಗಾಗಿ ಉತ್ತಮ ಔಜಸ್ಸ ಅಂದ್ರೆ ಪ್ರಮುಖವಾದ ಬ್ರಹ್ಮಚರ್ಯ ಅಂತ. ಶುಕ್ರ ಅಂದ್ರೆ ವೀರ್ಯ ಅಂತ. ಸೊ ವೀರ್ಯ ಆ, ಚೆನ್ನಾಗಿದ್ರೆ ಮಾತ್ರ ಓಜಸ್ಸು ಚೆನ್ನಾಗಿರುತ್ತೆ. ಹಾಗಾಗಿ ಉತ್ತಮ ಔಜಸ ಅಂದ್ರೆ ಪ್ರಮುಖ ಬ್ರಹ್ಮಚರ್ಯ ಅಂತ ತಗೊಂಡಿದ್ದಾರೆ. ಸುಭದ್ರೆಯ ಮಗ ಅಂದರೆ ಅಭಿಮನ್ಯು, ಅವನು ಸ್ವಯಂ ನಿಯಂತ್ರಣವನ್ನ ವ್ಯಕ್ತಪಡಿಸ್ತದೆ. ದ್ರೌಪದಿಯ ಮಕ್ಕಳು ಅಂದ್ರೆ 5 ಜನ ಉಪಪಾಂಡವರು. ಅವರು 5 ಜಾಗೃತ ಬೆನ್ನುಮೂಳೆಯ ಕೇಂದ್ರಗಳಲ್ಲಿ ಪ್ರತಿಯೊಂದರ ವಿಶಿಷ್ಟ ಲಕ್ಷಣಗಳನ್ನ ಆ, ತಗೊಂಡಿದ್ದಾರೆ. ಸೊ ಒಟ್ಟಿನಲ್ಲಿ ಈ ರೀತಿ ಈ ಮೇಲಿನ 4ನೇದು, 5ನೇದು ಮತ್ತು 6ನೆಯ ಶ್ಲೋಕಗಳನ್ನ ಅವುಗಳ ಪರಸ್ಪರ ಸಂಬಂಧ ಹೊಂದಿರುವಂತಹ ಅರ್ಥದ ಕಾರಣದಿಂದಾಗಿ ಒಟ್ಟಿಗೆ ತೆಗೆದುಕೊಳ್ಳಲಾಗಿದೆ. ಇವು ಏನನ್ನು ಸೂಚಿಸ್ತವೆ ಅಂದ್ರೆ ಆತ್ಮದ ಆಧ್ಯಾತ್ಮಿಕ ಸೈನಿಕರನ್ನ ವಿವರಿಸುತ್ತವೆ. ಇಷ್ಟು ಆತ್ಮದ ಆಧ್ಯಾತ್ಮಿಕ ಸೈನಿಕರನ್ನ ವಿವರಿಸುತ್ತವೆ. ಈ ಆತ್ಮ ಸಾಕ್ಷಾತ್ಕಾರದ ಶಕ್ತಿಗಳು ಆಂತರಿಕ ಆಧ್ಯಾತ್ಮಿಕ ಯುದ್ಧಕ್ಕೆ ತಯಾರಿ ನಡೆಸುವಾಗ ಧ್ಯಾನದಿಂದ ಪ್ರಚೋದಿಸಲ್ಪಡುತ್ತವೆ. ದೇಹ ಗುರುತಿನ ಸಹಜ ಇಂದ್ರಿಯ ಅಭ್ಯಾಸಗಳ ವಿರುದ್ಧ ಈ ಆತ್ಮ ಸಾಕ್ಷಾತ್ಕಾರದ ಶಕ್ತಿಗಳು ಈ ಸ್ಪರ್ಧೆಯನ್ನ ಗೆಲ್ಲಬೇಕು. ಆತ್ಮವು ತನ್ನ ಮೆದುಳಿನ ಅರಮನೆಯಲ್ಲಿ ಸಿಂಹಾಸನಾರೋಹಣಗೊಂಡು ಅದರ ಅಂತಃಪ್ರಜ್ಞೆಯ ಗುಣಗಳ ದೈವಿಕ ಅಸ್ಥಾನಿಕರೊಂದಿಗೆ ಆಳ್ವಿಕೆ ನಡೆಸುವ ಮೊದಲು ಈ ಒಂದು ಶಕ್ತಿಗಳನ್ನು ಜಾಗೃತಗೊಳಿಸಿಕೊಳ್ಳಬೇಕು. ನೈತಿಕ ಹೋರಾಟವನ್ನು ಗೆದ್ದ ನಂತರ ಆತ್ಮವು ಈ ಅತ್ಯುನ್ನತ ಆಧ್ಯಾತ್ಮಿಕ ಯುದ್ಧವನ್ನು ಪ್ರವೇಶಿಸುತ್ತದೆ. ಸೊ ನೈತಿಕ ಹೋರಾಟವನ್ನು ಗೆದ್ದ ನಂತರ ಆತ್ಮವು ಈ ಅತ್ಯುನ್ನತ ಆಧ್ಯಾತ್ಮಿಕ ಯುದ್ಧವನ್ನ ಪ್ರವೇಶಿಸುತ್ತದೆ. ಸೊ ನೈತಿಕ ಅಂದ್ರೆ ಅಷ್ಟಾಂಗ ಯೋಗದಲ್ಲಿ ನಾವು ತಗೊಳ್ಳೋದು ಯಮ ನಿಯಮಗಳನ್ನ, ಆಮೇಲೆ ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ, ಇದೆಲ್ಲ ನಮಗೆ ಗೊತ್ತಿರುವಂತ ವಿಚಾರ. ಸೊ ಹಾಗಾಗಿ ನೈತಿಕವಾದಂತ ಯಮ ನಿಯಮಗಳನ್ನು ಮಾಡಿದಾಗ ಮುಂದೆ ನಿಜವಾದ ಆಸನದಲ್ಲಿ ಕೂತಾಗ ನಮಗೆ ಯುದ್ಧ ಶುರುವಾಗುತ್ತೆ. ಆಂತರಿಕವಾದಂತ ನಮ್ಮ ಆಧ್ಯಾತ್ಮಿಕ ಯುದ್ಧ ಶುರುವಾಗುತ್ತೆ ಅನ್ನೋದು ಅರ್ಥ. ಒಳ್ಳೆಯದು ಮತ್ತು ಕೆಟ್ಟ ಆಲೋಚನೆಗಳು ಮತ್ತು ಕ್ರಿಯೆಗಳ ನಡುವಿನ ಹೋರಾಟ ಮತ್ತು ಆಧ್ಯಾತ್ಮಿಕ ಪ್ರಯತ್ನದ ಆರಂಭಿಕ ಹಂತಗಳಲ್ಲಿ ಇಂದ್ರಿಯ ಮನಸ್ಸಿನ ದೈಹಿಕ ಮತ್ತು ಮಾನಸಿಕ ಚಟಪಟಿಕೆಯ ಆಕರ್ಷಣೆ ಮತ್ತು ಆತ್ಮದ ಆಂತರಿಕ ತಾರತಮ್ಯ, ಶಕ್ತಿಗಳ ಶಾಂತತೆ ಮತ್ತು ದೇವರ ಮೇಲಿನ ಏಕಾಗ್ರತೆಯ ಆಕರ್ಷಣೆಯ ನಡುವೆ ನಡೆಯುವ ಆರಂಭಿಕ ಆಂತರಿಕ ಮಾನಸಿಕ ಯುದ್ಧ. ಇದು ಏನು ಅಂದ್ರೆ ಈ ರೀತಿ ಇರುತ್ತೆ ಯುದ್ಧ ಅನ್ನೋದನ್ನ ಹೇಳಿದ್ದಾರೆ. ಇಂದ್ರಿಯ ಮನಸ್ಸಿನ ಒಲವುಗಳು ಮತ್ತು ತಾರತಮ್ಯ ಆತ್ಮಗುಣಗಳ ನಡುವಿನ ನೈತಿಕ ಮತ್ತು ಮಾನಸಿಕ ಯುದ್ಧಗಳನ್ನು ಅಭ್ಯಾಸಗಳ ಸಹಾಯದಿಂದ ಮತ್ತು ಇಂದಿನ ಕ್ರಿಯೆಗಳಿಂದ ಉಂಟಾಗುವ ಆಂತರಿಕ ಪ್ರವೃತ್ತಿಗಳು ಅಂದ್ರೆ ಸಂಸ್ಕಾರಗಳು, ನಿಗೂಢ ಸೈನಿಕರೊಂದಿಗೆ ಹೋರಾಡಲಾಗುತ್ತದೆ. ಅದು ಒಳ್ಳೆಯದು ಅಥವಾ ಕೆಟ್ಟದ್ದು. ಆಧ್ಯಾತ್ಮಿಕ ಯುದ್ಧವು ಆಂತರಿಕ ಶಕ್ತಿಗಳ ಇನ್ನೂ ಆಳವಾದ ಸಂಘರ್ಷಕ್ಕೆ ಸಂಬಂಧಿಸಿದೆ. ಯೋಗಿಯು ಧ್ಯಾನದಲ್ಲಿ ತನ್ನ ಸಾಧನ ಅಥವಾ ಆಧ್ಯಾತ್ಮಿಕ ಅಭ್ಯಾಸಗಳ ಫಲಗಳನ್ನು ಅನುಭವಿಸಲು ಪ್ರಾರಂಭಿಸಿದಾಗ ಈ ಯುದ್ಧ ಶುರುವಾಗ್ತದೆ ಅಂತ. ಈ ಆತ್ಮಗುಣಗಳ ಸಾಂಕೇತಿಕ ಶಕ್ತಿಗಳ ಹೆಂಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅನ್ನೋದು ವಿಶೇಷ ವ್ಯಾಖ್ಯಾನವನ್ನ ಗುರುಜಿಯವರು ಹೆಚ್ಚು ಕಡಿಮೆ ಈ 3 ಶ್ಲೋಕಕ್ಕೂ 20 ಪುಟಗಳ ವಿವರಣೆಯನ್ನ ಕೊಡ್ತಾರೆ. 20 ಪುಟಗಳ ಇಂಗ್ಲಿಷ್ ಪುಸ್ತಕದಲ್ಲಿ 20 ಪುಟಗಳ ವಿವರಣೆ ಇದೆ. ಸೊ ಅದನ್ನ ನಾವು ಹಂತವಾಗಿ ನೋಡ್ತಾ ಹೋಗೋಣ. ಯೋಗಾಭ್ಯಾಸವು ಕೇವಲ ಅನುಭವಿ ಅತೀಂದ್ರಿಯರಾಗಿ ಮಾತ್ರ ಮತ್ತು ಈ ವಿಜ್ಞಾನವು ಸಾಮಾನ್ಯ ಮನುಷ್ಯನ ಕಲ್ಪನೆಗೂ ಮೀರಿದ್ದು ಎಂಬುದು ಒಂದು ಜನಪ್ರಿಯ ತಪ್ಪು ಕಲ್ಪನೆ. ಗುರುಜಿಯವರು ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಯೋಗಾಭ್ಯಾಸವು ಕೇವಲ ಅನುಭವಿ ಅತೀಂದ್ರಿಯರಿಗೆ ಮಾತ್ರ ಅನ್ನುವ ಒಂದು ಮೂಢನಂಬಿಕೆ ಇದೆ ಮತ್ತು ಈ ವಿಜ್ಞಾನವು ಸಾಮಾನ್ಯ ಮನುಷ್ಯನ ಕಲ್ಪನೆಗೂ ಮೀರಿದ್ದು. ಇದು ಸಾಮಾನ್ಯ, ಇದು ನಮ್ಮಂತವರಿಗಲ್ಲ ಇದು ಯೋಗ. ನಮಗೆ ಯಾಕೆ ಧ್ಯಾನ, ಇದು ಆಧ್ಯಾತ್ಮಿಕ ಪಥ,
ಅನ್ನೋರ ಸಂಖ್ಯೆ ಜಾಸ್ತಿ ಅಂತ ಗುರೂಜಿಯವರು ಪೀಠಿಕೆ ಹಾಕ್ಬಿಟ್ಟಿದ್ದಾರೆ. ಒಂದು ಜನಪ್ರಿಯ ತಪ್ಪು ಕಲ್ಪನೆ. ಆದರೂ ಯೋಗವು ಇಡೀ ಸೃಷ್ಟಿಯ ವಿಜ್ಞಾನವಾಗಿದೆ. ಗುರುಜಿಯವರು ಒಂದೇ ಮಾತು ಹೇಳ್ಬಿಡ್ತಾರೆ, ಯೋಗವು ಇಡೀ ಸೃಷ್ಟಿಯ ವಿಜ್ಞಾನವಾಗಿದೆ. ಸೊ ಯೋಗ ಅನ್ನೋದು ಇಡೀ ಸೃಷ್ಟಿಯ ವಿಜ್ಞಾನ. ಅವರು ಮತ್ತೆ ಬೇರೆ ವ್ಯಾಖ್ಯಾನನೇ ಬೇಡ. ಈ ಯೋಗವು ಇಡೀ ಸೃಷ್ಟಿಯ ವಿಜ್ಞಾನವಾಗಿದೆ. ಮಾನವ ವಿಶ್ವದಲ್ಲಿರುವ ಪ್ರತಿಯೊಂದು ಪರಮಾಣುವಿನಿಂದ ಈ ದೈವಿಕ ವಿಜ್ಞಾನದ ಬಾಹ್ಯ ಫಲಿತಾಂಶವಾಗಿದೆ. ಮಾನವ ವಿಶ್ವದಲ್ಲಿ ಇರುವ ಪ್ರತಿಯೊಂದು ಪರಮಾಣುವಿನಂತೆ ಈ ದೈವಿಕ ವಿಜ್ಞಾನದ ಬಾಹ್ಯ ಫಲಿತಾಂಶವಾಗಿದೆ. ಯೋಗಾಭ್ಯಾಸವು ಭಗವಂತನ ನೇರ ವೈಯಕ್ತಿಕ ಅನುಭವದ ಮೂಲಕ ಈ ವಿಜ್ಞಾನದ ತಿಳುವಳಿಕೆಯು ತೆರೆದುಕೊಳ್ಳುವ ವಿಭಾಗಗಳ ಗುಂಪಾಗಿದೆ. ಸೊ ಯೋಗಾಭ್ಯಾಸ ಏನು? ಭಗವಂತನ ನೇರ ವೈಯಕ್ತಿಕ ಅನುಭವದ ಮೂಲಕ ಈ ವಿಜ್ಞಾನವನ್ನ ಅರಿಯುವುದು, ತಿಳಿಯುವ, ತೆರೆದುಕೊಳ್ಳುವ ವಿಭಾಗಗಳ ಗುಂಪಾಗಿದೆ. ಸೊ ಅವ್ರು ಯೋಗವನ್ನು ವಿಜ್ಞಾನ ಅಂತಿದ್ದಾರೆ. ಸೊ ಯಾವುದು ಇದರಲ್ಲಿ ಇದಿಲ್ಲ ಅಂತ. ಸೊ ಮುಂದೆ ಹೊರಿತಾ ಅವರು ಇನ್ನು ವಿಜ್ಞಾನಕ್ಕೆ ಹೇಗೆ ಅದನ್ನ ಹೋಲಿಕೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಭೌತಿಕ ವಿಜ್ಞಾನಿ ವಸ್ತುವಿನ ಗಮನಿಸಬಹುದಾದ ಪರಿಣಾಮದಿಂದ ಪ್ರಾರಂಭಿಸಿ ಒಂದು ಕಾರಣದ ಕಡೆಗೆ ಹಿಂದಕ್ಕೆ ಕೆಲಸ ಮಾಡಲು ಪ್ರಯತ್ನಿಸುತ್ತಾನೆ. ಮತ್ತೊಂದೆಡೆ ಯೋಗವು ಕಾರಣವನ್ನು ಮತ್ತು ಅದು ಹೇಗೆ ಬಾಹ್ಯವಾಗಿ ವಿದ್ಯಮಾನಗಳಿಗೆ ವಿಕಸನಗೊಂಡಿತು ಎಂಬುದನ್ನು ವಿವರಿಸುತ್ತದೆ. ಸೊ ಎರಡರ ವ್ಯತ್ಯಾಸಗಳನ್ನ ಗುರುಜಿಯವರು ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ವಸ್ತು ಮತ್ತು ವಿಶ್ವ ಮತ್ತು ಮನುಷ್ಯನ ನಿಜವಾದ ಆಧ್ಯಾತ್ಮಿಕ ಸ್ವಭಾವವನ್ನು ಅನುಭವಿಸಲು ಈ ಪ್ರಕ್ರಿಯೆಯನ್ನು ಹಿಮ್ಮುಖವಾಗಿ ಹೇಗೆ ಅನುಸರಿಸಬೇಕೆಂಬುದು ತೋರಿಸುತ್ತದೆ. ವಸ್ತು ಮತ್ತು ವಿಶ್ವ ಮತ್ತು ಮನುಷ್ಯನ ನಿಜವಾದ ಆಧ್ಯಾತ್ಮಿಕ ಸ್ವಭಾವವನ್ನು ಅನುಭವಿಸಲು ಈ ಪ್ರಕ್ರಿಯೆಯನ್ನು ಹಿಮ್ಮುಖವಾಗಿ ಹೇಗೆ ಅನುಭವಿಸಬೇಕೆಂದು ತೋರಿಸುತ್ತದೆ. ಇದು ಸ್ವಲ್ಪ ನಿಮಗೆ ಸರಳವಾಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಒಬ್ಬ ಭೌತಿಕ ವಿಜ್ಞಾನಿ ಅಂದ್ರೆ ಇಂದಿನ ಸೈಂಟಿಸ್ಟ್, ಭೌತವನ್ನ ಓದ್ಕೊಂಡವರು ವಸ್ತುವನ್ನ ಗಮನಿಸಿ ಅಂದ್ರೆ ವಸ್ತು ಏನು ಪರಿಣಾಮ ಆಗಿದೆ, ಯಾವುದೋ ಒಂದು ಕ್ರಿಯೆ ನಡೀತಾ ಇದೆ ಅಂದ್ರೆ ಆ ಪರಿಣಾಮವನ್ನ ನೋಡಿ ಆಮೇಲೆ ಅದರ ಹಿಂದಿನ ಕಾರಣವನ್ನ ಹುಡುಕ್ತಾ ಹೋಗ್ತಾನೆ ಒಬ್ಬ ಭೌತ ವಿಜ್ಞಾನಿ. ನಮ್ಮ ಇಲ್ಲಿ ಭೌತಶಾಸ್ತ್ರದ ಗುರುಗಳು ಇದ್ದಾರೆ, ನಾಗರಾಜ್ ಸರ್ ಅವರು. ಭೌತಶಾಸ್ತ್ರ ಅವರು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ಇದು ಅವ್ರಿಗೆ ಬಹುಶಃ ಹೆಚ್ಚು ಹೇಳ್ಬೋದು ಅಂತ ಕಾಣುತ್ತೆ. ಸೊ ಒಂದು ಪರಿಣಾಮವನ್ನ ನೋಡಿ ಕಾರಣವನ್ನ ಹುಡುಕ್ತಾ ಹೋಗೋದು ಭೌತ ವಿಜ್ಞಾನಿಗಳ ಒಂದು ಕೆಲಸ ಆಗಿರುತ್ತೆ. ಆದ್ರೆ ಯೋಗ ಹಾಗಲ್ಲ. ಕಾರಣನ ಇಟ್ಕೊಂಡು ಪರಿಣಾಮವನ್ನ ಹೇಳುವಂಥದ್ದು. ಕಾರಣವನ್ನು ಮತ್ತು ಅದು ಹೇಗೆ ಬಾಹ್ಯವಾಗಿ ವಿದ್ಯಮಾನಗಳಾಗಿ ವಿಕಸನಗೊಂಡಿತು ಎಂಬುದನ್ನು ವಿವರಿಸುತ್ತದೆ. ಯೋಗ ವಿಜ್ಞಾನಕ್ಕೂ ಮತ್ತು ಭೌತ ವಿಜ್ಞಾನ ವಸ್ತುವಿಗೂ ಇರುವ ಪ್ರಮುಖವಾದ ವ್ಯತ್ಯಾಸವನ್ನು ಹೀಗೆ ಹೇಳಿದ್ದಾರೆ. ಸೊ ಇದನ್ನ ನಾವು ತುಂಬಾ ನೋಡ್ತೀವಿ. ವಿಶೇಷವಾಗಿ ನಮಗೆ ಆಯುರ್ವೇದ ಆಗಿರೋದ್ರಿಂದ ನಾವು ಈ ರೀತಿ ಓದ್ಕೊಳ್ಳೋದು. ಅಂದ್ರೆ ಕಾರಣವನ್ನ ಇಟ್ಕೊಂಡು ಕಾರ್ಯವನ್ನ ಅರ್ಥ ಮಾಡ್ಕೊಳ್ತೀವಿ. ಈಗ ಒಂದು ಕಾಯಿಲೆ ಬಂದಿದೆ ಅಂತಂದ್ರೆ ಕಾಯಿಲೆ ಏನಕ್ಕೆ ಬಂತು ಅಂತ ಕಾರಣವನ್ನ ಹುಡುಕ್ತಿವಿ. ಫಸ್ಟ್ ಕಾರಣಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡೋದು. ಆನಂತರ ಹೀಗೆ ಈ ಕಾರ್ಯ ಯಾಕೆ ಆಗಿದೆ ಅನ್ನೋದು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಅಂಶಗಳು ನಮಗೆ ದೊರಕ್ತವೆ. ಸೊ ಅದು ಕಾರ್ಯಕಾರಣ ಸಿದ್ಧಾಂತ ಅಂತ ಹೇಳ್ತೀವಿ. ಭೌತ ವಿಜ್ಞಾನದಲ್ಲೂ ಅದನ್ನು ದ ಲಾ ಆಫ್ ಕಾಸ್ ಅಂಡ್ ಎಫೆಕ್ಟ್ ಅಂತ ತಗೊಂಡಿದ್ದಾರೆ. ಸೊ ನ್ಯೂಟನ್ ಮೂರನೇ ನಿಯಮ ಗೊತ್ತಿದೆ. ಟು ಎವರಿ ಆಕ್ಷನ್ ದರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಕನ್ನಡದಲ್ಲಿ ಚೆನ್ನಾಗಿ ಹೇಳ್ಬೋದು ನಾಗರಾಜ್. ನಾವು ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ಓದಿದ್ವಿ, ಹಂಗಾಗಿ ಸಡನ್ ಆಗಿ ಅದು ಬಂತು. ಸೊ ಹಾಗಾಗಿ ಕಾರ್ಯಕಾರಣ ಸಿದ್ಧಾಂತ ನಾವು ಅಲ್ಲಿ ಏನ್ ಮಾಡ್ತೀವಿ, ಪರಿಣಾಮವನ್ನ ನೋಡಿ ಕಾರಣವನ್ನ ಅರ್ಥ ಮಾಡ್ಕೊಳ್ಳೋದು ಒಂದು ವಿಧಾನ. ಕಾರಣವನ್ನ ನೋಡಿ ಪರಿಣಾಮವನ್ನ ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ವಿಧಾನ. ಸೊ ರೋಗವನ್ನ ನೋಡ್ತೀವಾದ್ರೂ ರೋಗಕ್ಕೆ ಹೆಚ್ಚಿನ ಮಹತ್ವವನ್ನ ಆನಂತರ ಕೊಡ್ತೀವಿ. ಕಾರಣಕ್ಕೆ ನಾವು ಮಹತ್ವವನ್ನ ಕೊಡ್ತೀವಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ. ಆಧುನಿಕ ವಿಜ್ಞಾನ ಏನ್ ಮಾಡುತ್ತೆ, ಪರಿಣಾಮ ಅಷ್ಟೇ ನೋಡುತ್ತೆ. ಕಾರಣವನ್ನ ಹುಡ್ಕೋದಕ್ಕೆ ಹೋಗೋದಿಲ್ಲ. ಕಾಯಿಲೆ ಏನಕ್ಕೆ ಬಂತು ಅವರು ಕೆಲವೊಮ್ಮೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಾಗಿದೆ ಅಂತ ಪರಿಣಾಮ ಸ್ಟೇಟಸ್ ಅಷ್ಟೇ ಅರ್ಥ ಮಾಡ್ಕೊಳ್ತಾರೆ. ಕಾರಣವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಮಹತ್ವ ಕೊಡಲ್ಲ. ಇಟಿಯಾಲಜಿ ಅಂತ ಇದೆ,
ಕಾರಣ ಇಡಿಯೋಪತಿಕ್ ಅಂತ ಕೆಲವೊಂದು ರೋಗಗಳಿಗೆ ಕಾರಣ ಗೊತ್ತಿಲ್ಲ ಅಂತ ಆಧುನಿಕ ವಿಜ್ಞಾನ ಹೇಳುತ್ತೆ. ಆದ್ರೆ ವೈದ್ಯಕೀಯ ಶಾಸ್ತ್ರ ಮತ್ತು ಇನ್ನಿತರ ಎಲ್ಲ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಕಾರಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಅದು ಯೋಗ ವಿಜ್ಞಾನಕ್ಕೂ ಸಹ ಅನ್ವಯ ಆಗುತ್ತೆ. ಸೊ ಬಹುಶಃ ಸರಳ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆತ್ಮದ ಆಧ್ಯಾತ್ಮಿಕ ಸೈನಿಕರನ್ನು ವಿವರಿಸುವ ಗೀತೆಯು 4, 5 ಮತ್ತು 6ನೇ ಶ್ಲೋಕಗಳ ಮತ್ತು ದೇಹದ ಪ್ರಜ್ಞೆಯ ವಿರುದ್ಧ ಸೈನಿಕರನ್ನು ವಿವರಿಸುವ ಮುಂದಿನ ಶ್ಲೋಕಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಯೋಗ ವಿಜ್ಞಾನದ ಕೆಲವು ಮೂಲಭೂತ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಸೊ ಗುರೂಜಿಯವರು ಇವರು ಯಾರ್ಯಾರು ಏನೇನು ಅನ್ನೋದು ಒಂದೊಂದು ಇಟ್ಕೊಂಡು ವಿವರಣೆಯನ್ನ ಮುಂದಕ್ಕೆ ಕೊಟ್ಟಿದ್ದಾರೆ. ಆ ವಿವರಣೆಗಳನ್ನು ಹೇಳೋದಕ್ಕಿಂತ ನಾನು ಹೇಳಿದ್ನಲ್ಲ 20 ಪುಟಗಳ ವಿವರಣೆ ಇದೆ ಅಂತ, ಅದರಲ್ಲಿ 10 ಪುಟಗಳು ಈ ಮೂಲ ಸಿದ್ಧಾಂತಗಳನ್ನ ಅಂದ್ರೆ ಯೋಗಶಾಸ್ತ್ರದ ಮೂಲ ಸಿದ್ಧಾಂತಗಳನ್ನ, ಯೋಗ ವಿಜ್ಞಾನದ ಮೂಲಭೂತ ಅಂಶಗಳನ್ನ ಹೇಳಿದ್ದಾರೆ. ಆ ನಂತರ ಒಂದೊಂದೇ ಇಟ್ಕೊಂಡು ಒಂದೊಂದೇ ವೀರರು ಹೇಗೆ ನಮಗೆ ಅನ್ವಯ ಆಗ್ತಾರೆ, ಆಧ್ಯಾತ್ಮಿಕ ಸೈನಿಕರಿಗೆ ಅನ್ವಯ ಆಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗಿದ್ದಾರೆ. ಹಾಗಾಗಿ ಈಗ ಮೂಲಭೂತ ಅಂಶಗಳು ಅಂದ್ರೆ ಯೋಗ ವಿಜ್ಞಾನದ ಮೂಲಭೂತ ಅಂಶಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಅಂದ್ರೆ ಅವುಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಅರ್ಥದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅದನ್ನ ನೋಡೋಣ. ಭೌತಿಕ ಜಗತ್ತು ವಾಸ್ತವದಲ್ಲಿ ಜಡ ವಸ್ತುಕ್ಕಿಂತ ಹೆಚ್ಚೇನೂ ಅಲ್ಲ. ಭೌತಿಕ ಜಗತ್ತು ಅಂದ್ರೆ ನಾವು ಏನ್ ನೋಡ್ತಾ ಇದೀವೋ ವಾಸ್ತವದಲ್ಲಿ ಜಡ ವಸ್ತುಕ್ಕಿಂತ ಹೆಚ್ಚೇನೂ ಅಲ್ಲ. ಪರಮಾಣುಗಳಿಂದ ಮನುಷ್ಯನವರೆಗೆ ಎಲ್ಲ ರೂಪಗಳಲ್ಲಿನ ಅಂತರ್ಗತ ಜೀವನ ಮತ್ತು ಆನಿಮೇಷನ್ ಆಸ್ಟ್ರಲ್ ಪ್ರಪಂಚದ ಸೂಕ್ಷ್ಮ ಶಕ್ತಿಗಳಿಂದ ಬಂದಿದೆ. ಇವುಗಳು ಪ್ರತಿಯಾಗಿ ಕಾರಣ ಅಥವಾ ಸೈದ್ಧಾಂತಿಕ ಸೃಷ್ಟಿಯ ಇನ್ನೂ ಸೂಕ್ಷ್ಮ ಶಕ್ತಿಗಳಿಂದ ದೇವರ ಪ್ರಜ್ಞೆಯಿಂದ ಹೊರಹೊಮ್ಮುವ ಸೃಜನಶೀಲ ಕಂಪನ ಆಲೋಚನೆಗಳಿಂದ ವಿಕಸಗೊಂಡಿವೆ. ಸೊ ಇದು ಒಂಥರ ಆನಿಮೇಷನ್ ಇದ್ದಂಗೆ ಅಂತ ಹೇಳ್ತಾರೆ, ಸರಳವಾಗಿ ಅವರು ವಿವರಣೆ ಕೊಟ್ಟಿದ್ದಾರೆ. ಅದಕ್ಕೆ ಬಹಳ ಅಧ್ಯಾತ್ಮ ತಿಳಿದವರು ನಾವು ಗೊಂಬೆ ಆಟವಯ್ಯ ಅಂತ ಹೇಳ್ತಾರೆ. ಮನುಷ್ಯರು ನಮ್ದೆಲ್ಲ ಏನು ಗೊಂಬೆ ಆಡ್ಸೋನ್ ಬೇರೆ ಇದ್ದಾನೆ ಅಂತ ಹೇಳ್ತಾರೆ. ಸೊ ಅಷ್ಟೇ ಸಿಂಪಲ್ ಆಗಿ ಹೇಳೋದಾದ್ರೆ, ಅಥವಾ ಒಂದು ಆನಿಮೇಟೆಡ್ ಚಿತ್ರ ಈಗ ನಾವೇನು ಟಿವಿಯಲ್ಲಿ ಮತ್ತೆ ಇದರಲ್ಲಿ ನೋಡ್ತೀವಲ್ಲ, ಅದನ್ನ ಬರವಣಿಗೆ ಮಾಡಿ ಅದಕ್ಕೆ ಮೂಮೆಂಟ್ಸ್ ಕೊಡ್ತಾರೆ. ಸೊ ಅದನ್ನ ಬರವಣಿಗೆ ಮಾಡೋನು ಒಬ್ಬ ಇದ್ದೇ ಇರ್ತಾನೆ. ಹಾಗೆ ನಮಗೆ ಇಲ್ಲಿ ನಮ್ಮ ಒಂದು ಆಟ ನೋಟಗಳಿಗೆಲ್ಲ ಒಂದು ಇದನ್ನ ಕೊಡೋದು ಭಗವಂತಾನೆ ಅನ್ನೋದು ಅರ್ಥ. ಅಷ್ಟೇ ಸರಳವಾಗಿ ಹೇಳೋದಾದ್ರೆ, ಸೂಕ್ಷ್ಮ ರೂಪವಾದ ಮನುಷ್ಯ ಎಲ್ಲ ರೀತಿಯಲ್ಲೂ ಸ್ಥೂಲ ರೂಪದ ಸಾರಾಂಶ. ಸೂಕ್ಷ್ಮ ರೂಪದ ಮನುಷ್ಯ ಎಲ್ಲ ರೀತಿಯಲ್ಲಿಯೂ ಸ್ಥೂಲ ರೂಪದ ಸಾರಾಂಶ. ಸೊ ಇದು ಮತ್ತೆ ಹೇಳೋದಾದ್ರೆ, ಪಿಂಡ ಬ್ರಹ್ಮಾಂಡ ನ್ಯಾಯ ಅಂತ ಕೆಲವರು ಓದಿರ್ಬೋದು ನೀವು. ಯತ್ಪಿಂಡೇ ತದ್ ಬ್ರಹ್ಮಾಂಡ, ಇದು ಪಿಂಡೆ ತದ್ ಬ್ರಹ್ಮಾಂಡ ಅಂತ ಪಿಂಡ ಬ್ರಹ್ಮಾಂಡ ನ್ಯಾಯ ಅಂತ ಹೇಳ್ತಾರೆ. ಆಧ್ಯಾತ್ಮದಲ್ಲಿ ಹೆಚ್ಚು ಉಪನಿಷತ್ತುಗಳು ಅವನ್ನೆಲ್ಲ ಓದ್ಕೊಂಡವರು. ಸೊ ಆಯುರ್ವೇದದಲ್ಲೂ ಅದು ವಿಷಯಗಳು ಬರ್ತದೆ. ಸೊ ಅಂದ್ರೆ ಮೈಕ್ರೋಕಾಸಮ್ ಅಂಡ್ ಮ್ಯಾಕ್ರೋಕಾಸಮ್ ಅಂತ ಹೇಳ್ತೀವಿ ಅದನ್ನ. ಅಂದ್ರೆ ನಮ್ಮ ದೇಹದಲ್ಲಿ ಏನೇನು ಅಂಶಗಳಿದೆಯೋ ಅದು ಜಗತ್ತಿನಲ್ಲಿಯೂ ಇದೆ, ಜಗತ್ತಿನಲ್ಲಿ ಏನೇನು ಅಂಶಗಳಿದೆಯೋ ಅದು ಈ ದೇಹದಲ್ಲೂ ಇದೆ ಅಂತ. ಸೊ ಹಾಗಾಗಿ ನಾವು ವಿ ಆರ್ ದಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿಸ್ ಯೂನಿವರ್ಸ್. ನಾವು ಈ ಜಗತ್ತಿನ ಒಂದು ಅಂಶ ಅಷ್ಟೇ, ಜಗತ್ತಿನ ಒಂದು ಅಂಶ. ಅದಕ್ಕೆ ಚರಕಾಚಾರ್ಯರು ಸಹಿತ ಲೋಕಸಾಮ್ಯ ಪುರುಷ ಅಂತ ಹೇಳ್ತಾರೆ. ನಮ್ಮ ದೇಹವನ್ನ ಲೋಕಕ್ಕೆ ಸಮಾನವಾಗಿರುವಂತ ಅಂಶ ಅಂತ ಕರೀತಾರೆ ಅದನ್ನ. ಅದ್ರ ಬಗ್ಗೆ ಮತ್ತೆ ವಿವರವಾಗಿ ಯಾವಾಗಾದ್ರೂ ನೋಡೋಣ. ಈಗ ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೋಣ. ಸೂಕ್ಷ್ಮ ರೂಪವಾದ ಮನುಷ್ಯ ಎಲ್ಲ ರೀತಿಯಲ್ಲೂ ಸ್ಥೂಲ ರೂಪದ ಸಾರಾಂಶ. ಅವನ ಭೌತಿಕ ದೇಹವು ಸ್ಥೂಲ ವಸ್ತುವಾಗಿದೆ. ಅವನ ಜೀವನ ಮತ್ತು ಇಂದ್ರಿಯಗಳ ಮೂಲಕ ಗ್ರಹಿಸುವ ಮತ್ತು ಪ್ರಜ್ಞೆಯ ಮೂಲಕ ಅರಿತುಕೊಳ್ಳುವ ಅವನ ಸಾಮರ್ಥ್ಯವು ಅವನ ಆಸ್ಟ್ರಲ್ ಮತ್ತು ಕಾರಣ ದೇಹಗಳ ಸೂಕ್ಷ್ಮ ಶಕ್ತಿಗಳು ಮತ್ತು ಆ ಶಕ್ತಿಗಳನ್ನ ಅವಲಂಬಿಸಿರುತ್ತದೆ. ಅದು ಅವನ ಆಸ್ಟ್ರಲ್ ಮತ್ತು ಕಾರಣ ದೇಹಗಳ ಸಾಧನಗಳು. ಅದು ವಾಸಿಸುವ ಆತ್ಮ ಅಥವಾ ದೇವರ ವೈಯಕ್ತಿಕ ಪ್ರಜ್ಞೆಯ ಸಾಧನಗಳು. ದೇವರ ವೈಯಕ್ತಿಕ ಪ್ರಜ್ಞೆಯ ಸಾಧನ ಅಂದ್ರೆ ದೇವರ ಒಂದು ಇನ್ಸ್ಟ್ರೂಮೆಂಟ್ಸ್ ಅಂತ ನಾವು ಅನ್ಕೋಬೇಕು ಅಂತ. ದೇವರ ವೈಯಕ್ತಿಕ ಪ್ರಜ್ಞೆಯ ಸಾಧನಗಳು. ಭೌತಿಕ ದೇಹವನ್ನು ಆಸ್ಟ್ರಲ್ ದೇಹದ ಶಕ್ತಿಗಳಿಂದ ನೇರವಾಗಿ ರಚಿಸಲಾಗುತ್ತದೆ ಮತ್ತು ಉಳಿಸಿಕೊಳ್ಳಲಾಗುತ್ತದೆ. ಆಸ್ಟ್ರಲ್ ದೇಹ ಮತ್ತು ಶಕ್ತಿಗಳ ಮುಖ್ಯವಾಗಿ ಜೀವ ಪ್ರವಾಹ ಅಥವಾ ಪ್ರಾಣ ಜೀವ ಪ್ರವಾಹವು ಪ್ರಜ್ಞೆ ಮತ್ತು ಎಲೆಕ್ಟ್ರಾನ್ಗಳ ಮಿಶ್ರಣವಾಗಿವೆ.
ಇದಕ್ಕೆ ನಾನು ಜೀವ ವಿದ್ಯುನ್ಮಾನಗಳು ಎಂಬ ಪರಿಭಾಷೆಯನ್ನು ನೀಡಿದ್ದೇನೆ ಅಂತ ಗುರೂಜಿಯವರು ಹೇಳ್ತಾರೆ. ಜೀವ ವಿದ್ಯುನ್ಮಾನಗಳು ಮತ್ತು ಎಲೆಕ್ಟ್ರಾನ್ಗಳ ನಡುವಿನ ವ್ಯತ್ಯಾಸವೆಂದರೆ ಮೊದಲನೆಯದು ಬುದ್ಧಿವಂತ ಮತ್ತು ಎರಡನೆಯದು ಯಾಂತ್ರಿಕ ಬಲ್ಪಿನಲ್ಲಿ ಹೊಳೆಯುವ ವಿದ್ಯುತ್ ಬಲ್ಬ್ ಅನ್ನು ಬೆಳೆಸುವುದು. ಕೇವಲ ಒಂದು ಬಲ್ಬು ಮತ್ತು ಅದರಲ್ಲಿ ಉರಿಯುತ್ತಿರುವ ವಿದ್ಯುತ್ ನಡುವಿನ ಯಾಂತ್ರಿಕ ಸಂಬಂಧ. ಆದರೆ ಸಂಯುಕ್ತ ವೀರ್ಯ ಮತ್ತು ಅಂಡಾಣು ಕೋಶದಲ್ಲಿರುವ ಜೀವಪ್ರವಾಹವು ಈ ಪ್ರಾಥಮಿಕ ಕೋಶವನ್ನು ಭ್ರೂಣವಾಗಿ ಮತ್ತು ಅಂತಿಮವಾಗಿ ಪೂರ್ಣವಾಗಿ ಬೆಳೆದ ಮನುಷ್ಯನಾಗಿ ಅಭಿವೃದ್ಧಿಪಡಿಸುತ್ತದೆ. ಅಂದ್ರೆ ಅದು ಹೇಗೆ ಒಂದು ನಿರ್ಮಾಣ ಆಗುತ್ತೆ ಅನ್ನೋದು ಹೇಳ್ತಾರೆ ಮುಂದೆ. ಆಸ್ಟ್ರಲ್ ದೇಹದ ಸೃಜನಶೀಲ ಜೀವಶಕ್ತಿಯು ಬೆನ್ನು ಮೂಳೆ ಮತ್ತು ಮೆದುಳಿನಲ್ಲಿರುವ 7 ಸೂಕ್ಷ್ಮ ಕೇಂದ್ರಗಳ ಮೂಲಕ ಭೌತಿಕ ದೇಹಕ್ಕೆ ಇಳಿಯುತ್ತದೆ. ಅಂದ್ರೆ ಈ ಶಕ್ತಿ ಏನಿದೆ, ಆಸ್ಟ್ರಲ್ ಶಕ್ತಿ, ಅದು ಹೇಗೆ ಈ ಭೌತಿಕ ಶಕ್ತಿಯಾಗಿ ಪರಿಣಾಮ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಗುರುಜಿಯವರು. ಆಸ್ಟ್ರಲ್ ದೇಹದ ಸೃಜನಶೀಲ ಜೀವಶಕ್ತಿಯು ಬೆನ್ನು ಮೂಳೆ ಮತ್ತು ಮೆದುಳಿನಲ್ಲಿರುವ 7 ಸೂಕ್ಷ್ಮ ಕೇಂದ್ರಗಳು, ಷಟ್ಚಕ್ರಗಳು ಮತ್ತೆ ಸಹಸ್ರ ಚಕ್ರ ಇದೆಲ್ಲ ಸೇರ್ಕೊಂಡು ಭೌತಿಕ ದೇಹಕ್ಕೆ ಇಳಿಯುತ್ತದೆ ಮತ್ತು ಈ ಕೇಂದ್ರಗಳಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಆ ಒಂದು ಶಕ್ತಿ ಇದರಲ್ಲಿ ಮತ್ತು ಬಾಹ್ಯವಾಗಿ ವ್ಯಕ್ತವಾಗುತ್ತದೆ. ಗರ್ಭಧಾರಣೆಯ ನಂತರ ಕೆಲವೇ ದಿನಗಳಲ್ಲಿ ಭ್ರೂಣದಲ್ಲಿ ನರತೋಡು ಅಂದ್ರೆ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ, ಅದು ಪ್ರತ್ಯೇಕಿಸಬಹುದು. ಸೊ ಮೊದಲು ಆಕ್ಚುಲಿ ನೀವು ನೋಡಿರ್ಬೋದು, ಯಾವ್ದಾದ್ರು ಗರ್ಭ ಬೆಳವಣಿಗೆ ಆಗುವ ಚಿತ್ರ ನೋಡಿರ್ಬೋದು ನಿಮಗೆ. ಅಲ್ಲಿ ಬ್ರೈನ್ ಒಂದು ಸ್ಪೈನಲ್ ಕಾಲಮ್ ಮಾತ್ರ ನಿರ್ಮಾಣ ಆಗಿರುತ್ತೆ. ನೀವು ತುಂಬಾ ಚಿತ್ರಗಳನ್ನ ಅಥವಾ ನಿಮಗೆ ನೆಟ್ಟಲ್ಲಿ ನೋಡ್ಕೋಬಹುದು, ಬೇಕಾದ್ರೆ ಸಾಧ್ಯವಾದ್ರೆ ನಾಳೆ ಅದನ್ನ ತೋರಿಸ್ತೀನಿ. ಈ ಮೊದಲ ಬೆಳವಣಿಗೆಯ ಹಂತದಿಂದ ಬೆನ್ನು ಮೂಳೆ, ಮೆದುಳು ಮತ್ತು ನರಮಂಡಲವು ರೂಪುಗೊಳ್ಳುತ್ತದೆ. ಸೊ ಅಲ್ಲಿಂದ ಗರ್ಭದ ಬೆಳವಣಿಗೆ ಆಗ್ತಾ ಹೋಗ್ತದೆ. ಈ ಅಭಿವೃದ್ಧಿಶೀಲಿ ಭಾಗಗಳಿಂದ ಮಾನವ ಜೀವಿಯ ಉಳಿದ ಭಾಗವು ಆಸ್ಟ್ರಲ್ ದೇಹದ ಎಲ್ಲ ಶಕ್ತಿಗಳ ಕೆಲಸವನ್ನು ವಿಕಸನಗೊಳಿಸುತ್ತದೆ. ಅಲ್ಲಿಂದ ಬೆಳವಣಿಗೆ ಶುರು ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಬೆನ್ನು ಮೂಳೆಗೆ ಯಾಕೆ ನಮ್ಮ ಯೋಗ ವಿಜ್ಞಾನದಲ್ಲಿ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ ಅಂದ್ರೆ, ಅಲ್ಲಿಂದಾನೇ ನಮಗೆ ಶಕ್ತಿ ಪ್ರವಾಹ ಆಗೋದಕ್ಕೆ, ಮೂಲಭೂತವಾಗಿ ವಿಕಸನ ಆಗೋದಕ್ಕೆ, ಗರ್ಭದ ಬೆಳವಣಿಗೆ ಆಗೋದಕ್ಕೆ, ತದನಂತರ ದೇಹದ ಬೆಳವಣಿಗೆ ಆಗೋದಕ್ಕೆ, ಮತ್ತೆ ಜನ್ಮದ ನಂತರವೂ ನಾವು ನಮ್ಮ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಈ ಬೆನ್ನು ಮೂಳೆಯೇ ಸಹಾಯಕ ಅನ್ನೋದನ್ನ ಗುರೂಜಿಯವರು ಇಲ್ಲಿ ನಮಗೆ ಸಾಕ್ಷೀಭೂತವಾಗಿ ಹೇಳ್ತಿದ್ದಾರೆ. ಅಂದ್ರೆ ಆಧುನಿಕ ವೈದ್ಯ ಪದ್ಧತಿ ಮತ್ತು ಯೋಗ ವಿಜ್ಞಾನ ಇವುಗಳ ಎರಡರ ಸಮ್ಮಿಶ್ರಣ ಮಾಡಿ ನಮಗೆ ಅದನ್ನ ಕೊಡ್ತಾ ಇದ್ದಾರೆ. ಭೌತಿಕ ದೇಹವು ಮೆದುಳು, ಬೆನ್ನುಹುರಿ ಮತ್ತು ಗರ್ಭಕಂಠದ ಬೆನ್ನಿನ ಸೊಂಟ, ಸ್ಯಾಕ್ರಲ್ ಮತ್ತು ಕಾಕ್ಸಿಜಿಯಲ್ ಪ್ರದೇಶಗಳಲ್ಲಿ ಫ್ಲಕ್ಸಸ್ಗಳನ್ನು ರೂಪಿಸುವ ನರಜೋಡಿಗಳು ಮತ್ತು ಅನೇಕ ಶಾಖೆಗಳ ಬಾಹ್ಯ ನರಮಂಡಲವನ್ನು ಹೊಂದಿರುವಂತೆ ಆಸ್ಟ್ರಲ್ ದೇಹವು 1000 ಕಿರಣಗಳ ಆಸ್ಟ್ರಲ್ ಮೆದುಳನ್ನು ಅಂದ್ರೆ ಸಹಸ್ರ ಚಕ್ರ, 1000 ದಳಗಳ ಕಮಲ, ಬೆಳಕು ಮತ್ತು ಶಕ್ತಿಯ ಸೂಕ್ಷ್ಮ ಕೇಂದ್ರಗಳನ್ನು ಹೊಂದಿರುವ ಆಸ್ಟ್ರಲ್ ಬೆನ್ನುಮೂಳೆ ಮತ್ತು ನಾಡಿಗಳು ಎಂದು ಕರೆಯಲ್ಪಡುವ ಅಸಂಖ್ಯಾತ ಪ್ರಕಾಶಮಾನ ಚಾನಲ್ಗಳನ್ನು ಹೊಂದಿರುವ ಆಸ್ಟ್ರಲ್ ನರಮಂಡಲವನ್ನು ಹೊಂದಿದೆ. ಸೊ ಅಂದ್ರೆ ಇದು ಹೇಗೆ ಇದೆ ಅಂದ್ರೆ, ಪ್ಲಕ್ಸಸ್ ಅಂತಾರೆ ಒಂದು ಜಾಲಕ್ಕೆ, ನರ್ವ್ ಪ್ಲಕ್ಸಸ್ ಅಂತ ಹೇಳ್ತೀವಿ. ಆ ಪ್ಲಕ್ಸಸ್ ಈ ನಮ್ಮ ಬೆನ್ನುಮೂಳೆ ಚಕ್ರಗಳು. ಆಸ್ಟ್ರಲ್ ದೇಹದ ಶರೀರಶಾಸ್ತ್ರವು ಭೌತಿಕ ದೇಹದ ಶರೀರಶಾಸ್ತ್ರವನ್ನು ಆನಿಮೇಟ್ ಮಾಡುತ್ತದೆ. ಅಂದ್ರೆ ಏನು ಆ ವಿಶೇಷ ಶಕ್ತಿ ಇದೆಯಲ್ಲ, ಆ ದೇಹದ ಶರೀರಶಾಸ್ತ್ರ ಮತ್ತೆ ನಮ್ಮ ಭೌತಿಕ ದೇಹದ ಶರೀರಶಾಸ್ತ್ರವನ್ನ ಆನಿಮೇಟ್ ಮಾಡ್ತದೆ, ಅಂದ್ರೆ ಕಂಟ್ರೋಲ್ ಮಾಡುತ್ತೆ, ಮತ್ತೆ ಆ ಚಿತ್ರಣವನ್ನ ಮೂಡಿಸ್ತದೆ, ಆನಿಮೇಟ್ ಚಿತ್ರವನ್ನ ಮೂಡಿಸ್ತದೆ ಅಂತ. ಆಸ್ಟ್ರಲ್ ದೇಹವು ಗ್ರಹಿಕೆಯ 5 ಇಂದ್ರಿಯಗಳು ಮತ್ತು ಕ್ರಿಯೆಯ 5 ಶಕ್ತಿಗಳು ಮತ್ತು ಸಾಧನೆಗಳ ಮೂಲವಾಗಿದೆ. ಸೊ ನೋಡಿ, ಇಲ್ಲಿ ನಮಗೆ ಏನ್ ಹೇಳ್ತಾ ಇದ್ದಾರೆ, ಇಂದ್ರಿಯಗಳು ಇದು ಭೌತಿಕ ಅಷ್ಟೇ ಅಲ್ಲ, ಇದು ಆಸ್ಟ್ರಲ್ ದೇಹದ ಗ್ರಹಿಕೆಯು ಅಂತ ಹೇಳ್ತಿದ್ದಾರೆ. ಆಸ್ಟ್ರಲ್ ದೇಹದ ಗ್ರಹಿಕೆಯು ಅಂದ್ರೆ ಅದು ನಿಜವಾಗಿಯೂ ನಮಗೆ ಕೇವಲ ಭೌತಿಕವಾಗಿ ಅಷ್ಟೇ ಸೀಮಿತವಾಗಿಲ್ಲ, ಅದು ಆಸ್ಟ್ರಲ್ ಲೋಕಕ್ಕೂ ಸಹಿತ ಸೀಮಿತವಾಗಿದೆ ಇಂದ್ರಿಯಗಳು ಅನ್ನೋದನ್ನ ಹೇಳ್ತಾರೆ. ಸೊ ಹಾಗಾಗಿ ಆಸ್ಟ್ರಲ್ ನರಮಂಡಲವು ಜೀವನ ಅಥವಾ ಪ್ರಾಣದ ಅರಿವನ್ನು
ಅದರ 5 ವಿಭಿನ್ನ ರೂಪಗಳಲ್ಲಿ ಚಾನಲ್ ಮಾಡ್ತದೆ, ಅಂದ್ರೆ ಹರಿಸುತ್ತದೆ, ಚಾನಲೈಸ್ ಮಾಡುತ್ತದೆ. ಅದು ಭೌತಿಕ ದೇಹದಲ್ಲಿ ಸ್ಫಟಿಕೀಕರಣ, ಪರಿಚಲನೆ, ಸಂಯೋಜನೆ, ಚಯಾಪಚಯ ಮತ್ತು ನಿರ್ಮೂಲನೆಯಾಗಿ ಪ್ರಕಟವಾಗುತ್ತದೆ. ಸೊ ಅಂದ್ರೆ ಪಂಚವಿಧ ವಾತಗಳು, ಅದನ್ನ ಪಂಚವಿಧ ವಾತಗಳು ಅಂತೀವಿ. ಆ ಶಕ್ತಿ ಒಂದೇ. ಈಗ ನಮ್ಮ ಮನೆಯಲ್ಲಿ ಹರಿತಾ ಇರೋ ವಿದ್ಯುತ್ ಶಕ್ತಿ ಒಂದೇ. ಆದ್ರೆ ಆ ಶಕ್ತಿಯನ್ನ ನಾವು ಒಂದು ಟ್ಯೂಬ್ಲೈಟ್ ಹಾಕೋತೀವಿ, ಒಂದು ಫ್ಯಾನ್ ಹಾಕೋತೀವಿ, ಒಂದು ವಾಷಿಂಗ್ ಮಿಷಿನ್ ಹಾಕೊಂತೀವಿ, ಒಂದು ಏನೋ ಒಂದು ಅರಿಯೋದಕ್ಕೆ ಮಿಕ್ಸರ್ ಹಾಕೊಂತೀವಿ. ಸೊ ಅದು ಹೇಗೆ ಆ ಸಾಧನ ಇದೆ, ಆ ಸಾಧನಕ್ಕೆ ಅನುಗುಣವಾಗಿ ಆ ಶಕ್ತಿ ಹರಿತಾ ಇರುತ್ತೆ, ಆ ಕ್ರಿಯೆಯನ್ನ ಮಾಡ್ತಾ ಇರುತ್ತೆ. ಹಾಗೆ ಆ ಒಂದು ಆಸ್ಟ್ರಲ್ ಶಕ್ತಿ ಏನಿದೆ, ಬ್ರಹ್ಮಾಂಡವಾದಂತ ಆ ಶಕ್ತಿ, ಅದು ಶರೀರಕ್ಕೆ ಭೌತಿಕ ಶಕ್ತಿಯಾಗಿ ಹರಿಯುತ್ತೆ. ಅದು ಆದರೆ ಆ 5 ಸರಣಿಯಲ್ಲಿ 5 ವಿಭಾಗೀಕರಣಗೊಂಡು ಆ ಕ್ರಿಯೆಯನ್ನು ನೋಡ್ತೀವಿ. ಅದೇ ಪಂಚವಿಧ ಪ್ರಾಣಗಳು ಅಥವಾ ಪಂಚ ಪ್ರಾಣಗಳು ಅಂತ ನಾವು ಕರಿತೀವಿ. ಆಯುರ್ವೇದದಲ್ಲೂ ಈ ವಿಧ ಪಂಚವಿಧ ವಾತಗಳು ಅಂತ ಕರಿತೀವಿ. ಪ್ರಾಣ, ಉದಾನ, ಸಮಾನ, ವ್ಯಾನ, ಅಪಾನ. ಅದನ್ನೇ ನಾವು ಪಂಚವಿಧ ವಾತಗಳು ಅಂತ, ಪ್ರಾಣ, ಉದಾನ, ಸಮಾನ, ವ್ಯಾನ, ಅಪಾನ ಅಂತೀವಿ. ಅವು 5 ರೀತಿಯ ವಿಶೇಷ ಕ್ರಿಯೆಗಳನ್ನ ಮಾಡ್ತದೆ. ಅಂದ್ರೆ 5 ರೀತಿಯ ವಿಶೇಷವಾದಂತ ಅಂಶಗಳನ್ನ ಅಭಿವ್ಯಕ್ತಪಡಿಸ್ತೀವಿ ಅಷ್ಟೇ. ಒಂದೇ ಶಕ್ತಿ ಒಂದೇ. ಆದ್ರೆ ಅವನ್ನ ಮ್ಯಾನೇಜ್ ಮಾಡೋದಕ್ಕೆ ಈಸಿ ಆಗ್ಲಿ, ಶರೀರದ ವಿಶೇಷ ಶಕ್ತಿಗಳನ್ನ, ವಿಶೇಷ ಕ್ರಿಯೆಗಳನ್ನ ಅನ್ನೋದು ಕಾರಣಕ್ಕಾಗಿ ಯೋಗಶಾಸ್ತ್ರದಲ್ಲೂ ಮತ್ತು ಆಯುರ್ವೇದ ಶಾಸ್ತ್ರದಲ್ಲೂ ಎರಡಲ್ಲೂ ಅವುಗಳನ್ನ 5 ವಿಭಾಗೀಕರಣ ಮಾಡಿದ್ದಾರೆ. ಆ ಉಪವಾಯುಗಳನ್ನು ತಗೊಂಡಿದ್ದಾರೆ ಯೋಗದಲ್ಲಿ. ಅದು ಇಲ್ಲಿ ಹೆಚ್ಚು ಅದ್ರ ಬಗ್ಗೆ ಪ್ರಸ್ತಾಪನೆಗಳಿಲ್ಲ. 5 ಪಂಚವಿಧ ವಾತಗಳು ಮಾತ್ರ, ಅಥವಾ 5 ಶಕ್ತಿಗಳು ಅಂತ ಅದನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಾಣ, ಆ ಅದ್ರ ಕ್ರಿಯೆ ತುಂಬಾ ವಿವರವಾಗಿದೆ. ಪ್ರಾಣೋತ್ರ ಮೂರ್ಧಗಾಹ ಉರಕಂಠಶರಃ ಬುದ್ಧಿ ಹೃದಯೇಂದ್ರಿಯ ಚಿತ್ತ ದುರ್ಕ್ ಜೀವನ ಕ್ಷವತುದ್ಗಾರ ಅನ್ನ ಪ್ರವೇಶ ಕೃತು, ಹಿಂಗೆಲ್ಲ ಆಯುರ್ವೇದದಲ್ಲಿ ಹೇಳ್ತಾ ಹೋಗ್ತೀವಿ. ಉದಸ್ಥಾನ ಉದಾನಸ್ಯ ನಾಸನಾಭಿ ಗಲಾಂಚರೆ ವಾಕ್ ಪ್ರವೃತ್ತಿ ಪ್ರಯತ್ನ ಊರ್ಜ ಬಲ ವರ್ಣ ಸ್ಮೃತಿ ಕ್ರಿಯಾ ಸಮಾನೋ ಅಗ್ನಿ ಸಮೀಪಸ್ಥ ಕೋಷ್ಟೇ ಚರಿತಿ ಸರ್ವತಃ ಅನ್ನಂ ಗೃಹ್ಣಾತಿ ಪಚತಿ ವಿವೇಚೇತಿ ಮುಂಚತಿ. ಆಮೇಲೆ ಅಪಾನೋ ಅಪನ್ನಗಾಹ ಶುಕ್ರಾರ್ಥ ಮೂತ್ರ ಗರ್ಭ ನಿಷ್ಕ್ರಮಣಾದಿ ಕ್ರಿಯಾ ವ್ಯಾನೋರ್ದಿಸಿತ ಕೃತ್ನದಯಾಚಾರಿ ಮಾಜವಗತ್ಯ ಪ್ರಕ್ಷೇಪಣ ಉತ್ಕ್ಷೇಪೋ ನಿಮೇಶೋನ್ಮೇಷಣಾದಿ ಕ್ರಿಯಾ ಅಂತ ಹಿಂಗೆಲ್ಲ ಹೇಳ್ತಾ ಹೋಗ್ತಾರೆ. 5 ರೀತಿಯ ವಾತಗಳು, ಅದರ ಕ್ರಿಯೆಗಳು, ಅದು ಎಲ್ಲೆಲ್ಲಿದೆ, ಅದರ ಸ್ಥಾನ ಏನು, ಅದ್ರ ಎಲ್ಲೆಲ್ಲಿ ಸಂಚಾರ ಮಾಡಿ ಏನೇನ್ ಕೆಲಸಗಳು ಮಾಡುತ್ತೆ ಅಂತ ಅದನ್ನ ಸರಳವಾಗಿ ಗುರುಜಿಯವರು ಇಲ್ಲಿ ಒಂದೊಂದೇ ಅದಕ್ಕೆ ಕ್ರಿಯೆಗಳನ್ನ ಮಾಡಿ ಸಮರೈಸ್ ಮಾಡಿ, ಸಾರ ಮಾಡಿ ಕೊಟ್ಟಿದ್ದಾರೆ. ಸ್ಫಟಿಕೀಕರಣ ಅಂದ್ರೆ ಕ್ರಿಸ್ಟಲೈಸೇಷನ್ ಮಾಡೋದು ಪ್ರಾಣವಾತ. ವ್ಯಾನವಾತ ಪರಿಚಲನೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ ಅದು. ಚಯಾಪಚಯ ಸಮಾನವಾತ ಮಾಡುತ್ತೆ. ಈ ನಿರ್ಮೂಲನ ಮಾಡೋದು ಯಾವುದು ಅಂದ್ರೆ ಎಕ್ಸ್ಕ್ರಿಷನ್, ಅದು ಹೊರ ಹಾಕುವಂತ ಕ್ರಿಯೆ ಅಪಾನವಾತವನ್ನ ಮಾಡುತ್ತೆ. ಅಲ್ಲಿಗೆ ಉದಾನ ಸಂಯೋಜನೆ ಮಾಡುದು, ಉದಾನವಾಯು ಸಂಯೋಜನೆ ಮಾಡುದು. ಹೀಗೆ 5 ರೀತಿಯ ಶಕ್ತಿಗಳು ಒಂದೇ ರೀತಿಯ ಶಕ್ತಿ ಆದ್ರೂ 5 ರೀತಿಯ ಪರಿಣಾಮಗಳನ್ನ 5 ವಿಶಿಷ್ಟ ಸ್ಥಾನಗಳಲ್ಲಿ ನಿರ್ವಹಣೆ ಮಾಡುವಂಥದ್ದು ಅಂತ. ಸೊ ಮುಖ್ಯ ಆಸ್ಟ್ರಲ್ ಬೆನ್ನು ಮೂಳೆಯಾದ ಸುಷುಮ್ನ ತನ್ನೊಳಗೆ 2 ಇತರ ಪ್ರಕಾಶಮಾನವಾದ ಸ್ಪೈನ್ಗಳನ್ನು ಹೊಂದಿದೆ. ಮತ್ತೆ ಇನ್ನೂ ಮುಂದುವರೆದಿದ್ದಾರೆ ಗುರುಜಿ, ನಮಗೆ ಇನ್ನೂ ಸೂಕ್ಷ್ಮ ಅಂಶಗಳನ್ನು ಕೊಟ್ಟಿದ್ದಾರೆ. ಈ ಬೆನ್ನು ಮೂಳೆಯ ಸುಷುಮ್ನ ತನ್ನೊಳಗೆ 2 ಇತರ ಪ್ರಕಾಶಮಾನವಾದ ಸ್ಪೈನ್ಗಳನ್ನು ಹೊಂದಿದೆ. ಸ್ಥೂಲವಾಗಿ ನಾವು ಇವತ್ತು ಸ್ಪೈನ್ ಅನ್ನ ಓದ್ಕೊಳ್ತೀವಿ. ಅನಾಟಮಿ ಅಂದ್ರೆ ಶರೀರ ರಚನಾ ಶಾಸ್ತ್ರದಲ್ಲೂ ಅವರು ಈ ಪ್ಲೆಕ್ಸಸ್ ಬಗ್ಗೆ ಎಲ್ಲ ವಿವರಣೆ ಇದೆ. ಅದು ಏನೇನು ನರ್ವಸ್ ಸಿಸ್ಟಮ್, ನರಜಾಲ, ಆಟೋನಮಿಕ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಹಿಂಗೆಲ್ಲ ವಿವರಣೆಗಳು ಶರೀರ ರಚನಾ ಶಾಸ್ತ್ರದಲ್ಲಿ ಬರುತ್ತೆ. ಸೊ ಆದ್ರೆ ಯೋಗಶಾಸ್ತ್ರದಲ್ಲಿ ಇನ್ನೂ ಮುಂದುವರೆದು ಗುರುಜಿಯವರು ಸುಷುಮ್ನ ಅಥವಾ ಬೆಳಕಿನ ಹೊರವದಿಕೆಯು ಆಸ್ಟ್ರಲ್ ಲೈಫ್ ಟ್ರಾನ್ಗಳ ಸ್ಥೂಲ ಕಾರ್ಯವನ್ನು ನಿಯಂತ್ರಿಸುತ್ತದೆ. ಅಂದ್ರೆ 7 ಆಸ್ಟ್ರಲ್ ಬೆನ್ನುಮೂಳೆಯ ಕೇಂದ್ರಗಳಿದ್ದಲ್ಲ, 5 ಕಂಪಿಸುವ ಸೃಜನಶೀಲ ಅಂಶಗಳೊಂದಿಗೆ ನಡೆಸುವ ಎಲ್ಲಾ ಕಾರ್ಯಗಳಿಗೆ ಸಂಬಂಧಿಸಿದ ಹಾಗೆ ಕೊಟ್ಟಿರುವಂಥದ್ದು. ಈಗೇನ್ ಹೇಳಿದ್ನಲ್ಲ ಅದು. ಆ 5 ಇವು ಶಕ್ತಿಯನ್ನು ನಾವು ಈಗಾಗಲೇ ನೋಡಿದೀವಿ. ಅವು 5 ಬೆನ್ನುಮೂಳೆಯ ಶಕ್ತಿಗಳು ಹೇಗೆ ಅಂದ್ರೆ ಪಂಚಮಹಾಭೂತಗಳಿಂದ ಆಗಿದೆ ಅಂತ ನಾವು ನೋಡಿದೀವಿ. ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ ಭೌತಿಕ ದೇಹವನ್ನು ಸೃಷ್ಟಿಸುತ್ತವೆ.
ಮತ್ತು ಉಳಿಸಿಕೊಳ್ಳುತ್ತವೆ. ಈ ಸುಷುಮ್ನವು ಮೂಲಾಧಾರ ಚಕ್ರ ಕೇಂದ್ರದಿಂದ ಮೆದುಳಿಗೆ ವಿಸ್ತರಿಸುತ್ತದೆ. ಸುಷುಮ್ನವು ಮೂಲಾಧಾರ ಚಕ್ರದಿಂದ ಮೆದುಳಿನವರೆಗೆ ಹಬ್ಬಿರುತ್ತೆ. ಸುಷುಮ್ನಕ್ಕೆ ಸಹಾಯಕವಾಗಿ ಎಡಭಾಗದಲ್ಲಿ ಅದರ ಎರಡು ಬದಿಗಳಲ್ಲಿ 2 ಆಸ್ಟ್ರಲ್ ನಾಡಿಗಳಿವೆ. ಸೊ ಅದರ ಸುಷುಮ್ನದಿಂದ 2 ಕಡೆ 2 ನಾಡಿಗಳಿವೆ. ಒಂದು ಇಡ, ಇನ್ನೊಂದು ಪಿಂಗಲ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಇಡ 72,000 ನಾಡಿಗಳಲ್ಲಿ ಪ್ರಮುಖವಾದಂತಹ 2 ಈ ನರಮಂಡಲ ಒಂದು ಪ್ರಾಥಮಿಕ ಚಾನೆಗಳನ್ನ ರೂಪಿಸಿರ್ತದೆ. ಇದು ಪ್ರತಿಯಾಗಿ ಸ್ಥೂಲ ಭೌತಿಕ ದೇಹದ ಅನುಗುಣವಾದ ಸಹಾನುಭೂತಿಯ ನರಮಂಡಲವನ್ನ ನಿಯಂತ್ರಿಸುತ್ತದೆ. ಸೊ ಈ ರೀತಿ ಅದು ನಿಯಂತ್ರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಡ, ಪಿಂಗಳ, ಸುಷುಮ್ನ ಮೂಲಾಧಾರದಿಂದ ಮೆದುಳಿನವರೆಗೆ ಹಬ್ಬಿದೆ ಅನ್ನೋದು. ಇದು ಒಂದು ವಿಭಾಗ. ಇನ್ನೂ ಒಂದು ವಿಭಾಗನ ಕೊಡ್ತಾರೆ. ಸುಷುಮ್ನದಲ್ಲಿ ವಜ್ರ ಎಂದು ಕರೆಯಲ್ಪಡುವ 2ನೇ ಆಸ್ಟ್ರಲ್ ಬೆನ್ನು ಮೂಳೆ ಇದೆ. ಸೊ ಇದು ನಾವು ಯಾರು ಕೇಳಿರಲ್ಲ ಹೆಚ್ಚು. ಆದ್ರೆ ಗುರೂಜಿಯವರು ಹೇಳ್ತಾ ಇದ್ದಾರೆ, ಸುಷುಮ್ನದಲ್ಲಿ ವಜ್ರ ಎಂದು ಕರೆಯಲ್ಪಡುವ 2ನೇ ಆಸ್ಟ್ರಲ್ ಬೆನ್ನು ಮೂಳೆ ಇದೆ. ಇದು ಆಸ್ಟ್ರಲ್ ದೇಹದ ವಿಸ್ತರಣೆ, ಸಂಕೋಚನ ಮತ್ತು ಚಲನೆಯ ಎಲ್ಲ ಚಟುವಟಿಕೆಗಳ ಶಕ್ತಿಯನ್ನು ಒದಗಿಸುತ್ತದೆ. ವಜ್ರವು ಸ್ವಾಧಿಷ್ಠಾನ ಚಕ್ರ ಅಥವಾ ಪವಿತ್ರ ಕೇಂದ್ರದಿಂದ ಮೇಲಕ್ಕೆ ವಿಸ್ತರಿಸುತ್ತದೆ. ಸೊ ಇದು ಮೂಲಾಧಾರ ಚಕ್ರದಲ್ಲಿಲ್ಲ, ಅದು ಅದರ ಒಂದು ಪ್ರೆಸೆನ್ಸ್ ಎಲ್ಲಿದೆ, ಸ್ವಾಧಿಷ್ಠಾನ ಚಕ್ರದಿಂದ ಮೇಲೆ ಇದೆ ಅಂತ ಹೇಳ್ತಾರೆ. ವಜ್ರದೊಳಗೆ ಚಿತ್ರ ಆಸ್ಟ್ರಲ್ ಬೆನ್ನು ಮೂಳೆಯ ಅಡಗಿದೆ. ಸೊ ಈ ವಜ್ರದೊಳಗೆ ಏನಿದೆ, ಆ ಚಿತ್ರ ಹೆಂಗಿದೆ, ಆ ಒಂದು ಆಸ್ಟ್ರಲ್ ಬೆನ್ನು ಮೂಳೆಯ ಒಳಗೆ ಅಡಗಿದೆ. ಇದು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ಅವರು ನೋಡಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ ಅಂದ್ರೆ, ನಾವು ನಿಜವಾಗಲೂ ಕ್ರಿಯೆ ಮಾಡೋದು ಇಲ್ಲಿಗೆ ಕ್ರಿಯೆ ಮಾಡೋದು ಈ ಒಂದು ವಜ್ರ ಇದಕ್ಕೆ. ಅದು ಯಾಕೆಂದ್ರೆ ಅದು ಪ್ರಜ್ಞೆಗೆ ಸಂಬಂಧಿಸಿದ್ದು. ಇದು ಏನು, ಪ್ರಜ್ಞೆಗೆ ಸಂಬಂಧಿಸಿದವು. ಈ 3 ಆಸ್ಟ್ರಲ್ ಸ್ಪೈನ್ಗಳ ಚಟುವಟಿಕೆಗಳನ್ನು ಪ್ರಾಥಮಿಕವಾಗಿ ಆಸ್ಟ್ರಲ್ ಮೆದುಳು ಅಥವಾ 1000 ಕಿರಣಗಳ ಸಹಸ್ರಾರದಿಂದ ನಿಯಂತ್ರಿಸಲಾಗುತ್ತದೆ. ಸೊ ಇವು 3 ನಾವೇನು ಅಪ್ಪರ್, ಮೇಲ್ಮನೆ ಕೆಳಮನೆ ಅಂತ ಹೇಳಿದ್ವಲ್ಲ, ಇದು ಮೇಲ್ಮನೆಗೆ ಸಂಬಂಧಿಸಿದಂತಹ ಸೂಕ್ಷ್ಮವಾದ ವಜ್ರ ಅಂತ ಕರೆಯುವಂತ ಬೆನ್ನುಮೂಳೆ. 1000 ದಳಗಳ ಬೆಳಕಿನ ಕಮಲದಿಂದ ಬರುವ ಜೀವ ಮತ್ತು ಬುದ್ಧಿವಂತಿಕೆಯ ನಿರ್ದಿಷ್ಟ ಕಿರಣಗಳು ವಿಭಿನ್ನ ಆಸ್ಟ್ರಲ್ ಬೆನ್ನುಮೂಳೆಯ ಕೇಂದ್ರಗಳಲ್ಲಿ ನೇರವಾಗಿ ಪ್ರತಿಫಲಿಸುತ್ತದೆ. ಪ್ರತಿಯೊಂದಕ್ಕೂ ಅದರ ವಿಶಿಷ್ಟ ಚಟುವಟಿಕೆಗಳು ಮತ್ತು ಪ್ರಜ್ಞೆಯನ್ನು ನೀಡುತ್ತದೆ. ಭೌತಿಕ ಮೆದುಳಿನ ಭಾಗಗಳು ಭೌತಿಕ ಬೆನ್ನುಮೂಳೆಯ ಪ್ಲಕ್ಸಸ್ಗಳಿಂದ ನಿರ್ದಿಷ್ಟ ನರಗಳು ಮತ್ತು ನರ ಕೇಂದ್ರಗಳಿಗೆ ಸಂಪರ್ಕಗೊಂಡಿರುವಂತೆಯೇ ಭೌತಿಕ ದೇಹವು ಪ್ರಧಾನವಾಗಿ ಮಾಂಸದಿಂದ ಮತ್ತು ಆಸ್ಟ್ರಲ್ ದೇಹವು ಪ್ರಾಣ, ಬುದ್ಧಿವಂತ ಬೆಳಕು ಅಥವಾ ಜೀವಧಾತುಗಳಿಂದ ಮಾಡಲ್ಪಟ್ಟಂತೆ ಕಾರಣ ದೇಹವು ನಿರ್ದಿಷ್ಟವಾಗಿ ಪ್ರಜ್ಞೆ ಕಲ್ಪನೆಗಳಿಂದ ಮಾಡಲ್ಪಟ್ಟಿದೆ. ಸೊ ಭೌತಿಕ ದೇಹಕ್ಕೂ ಮತ್ತು ಪ್ರಜ್ಞಾಪೂರ್ವಕವಾದಂಥ ಕಾರಣ ದೇಹಕ್ಕೂ ವ್ಯತ್ಯಾಸಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಆಸ್ಟ್ರಲ್ ಮತ್ತೆ ಕಾರಣದ ಸ್ಪೈನ್ಗಳ ರಚನೆ ಹೇಗಿರುತ್ತೆ ಅನ್ನೋದನ್ನ ವಿವರಣೆ ಮಾಡ್ತಾ ಇದ್ದಾರೆ. ಇದನ್ನ ನಾನು ಥಾಟ್ ಟ್ರಾನ್ಗಳು ಎಂದು ಕರೆದಿದ್ದೇನೆ. ಇದನ್ನ ಥಾಟ್ ಟ್ರಾನ್ಗಳು ಅಂತ ಗುರುಜಿಯವರು ಕರೀತಾರೆ. ಅದನ್ನ ಕನ್ನಡ ಪದ ಸರಿಯಾಗಿ ಸಿಕ್ಕಿಲ್ಲ, ಹಾಗೆ ತಗೊಂಡಿದ್ದೀನಿ. ನೋಡೋಣ, ಅದೇನು ಮತ್ತೆ ಸರಿಯಾದ ಪದ ಸಿಕ್ಕರೆ ಹೇಳ್ತೀನಿ. ಭೌತಿಕ ದೇಹಗಳ ಹಿಂದೆ ಕಾರಣ ದೇಹದ ಶಕ್ತಿಗಳ ಉಪಸ್ಥಿತಿಯು ಅವುಗಳ ಅಸ್ತಿತ್ವವನ್ನು ಉಂಟು ಮಾಡುತ್ತದೆ. ಭೌತಿಕ ದೇಹಗಳ ಹಿಂದೆ ಕಾರಣ ದೇಹದ ಶಕ್ತಿಗಳ ಉಪಸ್ಥಿತಿಯು ಅವುಗಳ ಅಸ್ತಿತ್ವವನ್ನು ಉಂಟು ಮಾಡುತ್ತದೆ. ಸೊ ಹಿಂದೆ ಯಾಕೆ ಅಲ್ಲಿ ಪರಿಣಾಮವನ್ನು ನೋಡಿ ಕಾರಣವನ್ನು ಹುಡುಕೋದು ಯಾಕೆ, ಕಾರಣದಿಂದ ಪರಿಣಾಮವನ್ನು ಹುಡುಕೋದು ಯಾಕೆ ಅನ್ನೋ ಒಂದು ಪೀಠಿಕೆ ನಿಮಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈ ಭೌತಿಕ ದೇಹ, ಕಾರಣ ದೇಹ ಒಂದಕ್ಕೊಂದು ಅನ್ಯೋನ್ಯ ಸಂಬಂಧವನ್ನು ಪಡ್ಕೊಂಡಿದೆ ಮತ್ತು ಉಳಿಸಿಕೊಳ್ಳುತ್ತದೆ ಮತ್ತು ಮನುಷ್ಯನನ್ನು ಪ್ರಜ್ಞಾಪೂರ್ವಕ ಸಂವೇದನಾಶೀಲ ಜೀವಿಯನ್ನಾಗಿ ಮಾಡುತ್ತದೆ. ಸೊ ಅಂದ್ರೆ ಪ್ರಜ್ಞೆ ಇಲ್ಲದೆ ನಾವು ಬರೀ ಭೌತಿಕವಾಗಿ ಜೀವಿಸೋಕೆ ಸಾಧ್ಯ. ಹಾಗಾಗಿ ಕಾರಣ ದೇಹವು ಆಧ್ಯಾತ್ಮಿಕತೆಯನ್ನು ಹೊಂದಿದೆ. ಕಾರಣ ದೇಹವು ಆಧ್ಯಾತ್ಮಿಕತೆಯನ್ನು ಹೊಂದಿದೆ. ಬುದ್ಧಿವಂತಿಕೆಯ ಮೆದುಳು ಮತ್ತು
ಬ್ರಹ್ಮನಾಡಿ ಎಂದು ಕರೆಯಲ್ಪಡುವ ಆಧ್ಯಾತ್ಮಿಕ ಬೆನ್ನುಮೂಳೆ ತ್ರಿವಳಿ ಆಸ್ಟಲ್ ಬೆನ್ನುಮೂಳೆಯಂತೆ ಬ್ರಹ್ಮನಾಡಿಗೆ ಬೆಳಕಿನ ಹೊದಿಕೆ ಇಲ್ಲ. ಇದು ಬಲವಾದ ಪ್ರಜ್ಞೆಯ ಪ್ರವಾಹದಿಂದ ಮಾಡಲ್ಪಟ್ಟಿದೆ. ಬ್ರಹ್ಮನಾಡಿಯನ್ನು ಸಾಮಾನ್ಯವಾಗಿ ಆಸ್ಟ್ರಲ್ ಬೆನ್ನುಮೂಳೆಯ ಒಳಗೆ ಅಥವಾ ಅದರ ಒಳಗೆ ಇದೆ ಎಂದು ವಿವರಿಸಲಾಗ್ತದೆ. ಅಂದ್ರೆ ಆಸ್ಟ್ರಲ್ ಬೆನ್ನುಮೂಳೆಯ ಒಳಗೆ ಇರುವಂತದ್ದು ಬ್ರಹ್ಮನಾಡಿ. ಇದು ಏಕಕಾಲದಲ್ಲಿ ಸತ್ಯ ಮತ್ತು ತಪ್ಪು, ಹೆಸರು, ಚಿಂತನೆಯ ಕಂಪನಗಳು ಅಥವಾ ಪ್ರಜ್ಞೆಯಾಗಿರುವ ಕಾರಣ ದೇಹದ ಬೆನ್ನುಮೂಳೆ ಆಗಿರುವ ಬ್ರಹ್ಮನಾಡಿಯನ್ನು ಒಳಗೆ ಅಥವಾ 3 ಆಸ್ಟ್ರಲ್ ಸ್ಪೈನ್ಗಳಿಂದ ಆವೃತವಾಗಿರುವ ಸಾಪೇಕ್ಷ ಪದಗಳಲ್ಲಿ ಮಾತ್ರ ವಿವರಿಸಬಹುದು. ಅದು ಪ್ರತಿಯಾಗಿ ಭೌತಿಕ ದೇಹದ ಬೆನ್ನುಮೂಳೆಯಿಂದ ಆವೃತವಾಗಿರುತ್ತದೆ. 3 ದೇಹಗಳ ರೂಪಗಳು ಮತ್ತು ಅವುಗಳ ಬೆನ್ನುಮೂಳೆಗಳು ಒಂದರ ಮೇಲೊಂದು ಏರಲಾದ ಸ್ಥೂಲತೆಯ ಮಟ್ಟಕ್ಕೆ ಸಂಬಂಧಿಸಿದೆ. ಸೂಕ್ಷ್ಮವಾದವು ಸ್ಥೂಲದಿಂದ ಅಸ್ಪಷ್ಟವಾಗಿದೆ, ಆದರೆ ಅದರಿಂದ ಅಡಚಣೆಯಾಗುವುದಿಲ್ಲ. ಆತ್ಮದ ಭೌತಿಕ, ಆಸ್ಟ್ರಲ್ ಮತ್ತು ಕಾರಣ ಉಪಕರಣಗಳು ವಿವಿಧ ಸ್ಥೂಲ ಮತ್ತು ಸೂಕ್ಷ್ಮ ಶಕ್ತಿಗಳ ನಡುವಿನ ಪರಸ್ಪರ ಕ್ರಿಯೆಯ ಮೂಲಕ ಸಮಗ್ರವಾಗಿ ಅಸ್ತಿತ್ವದಲ್ಲಿದೆ ಮತ್ತು ಕಾರ್ಯನಿರ್ವಹಿಸುತ್ತಿದೆ. ಇದನ್ನ ಸ್ವಲ್ಪ ಮತ್ತೆ ನಿಧಾನವಾಗಿ ನಿಮಗೆ ಅರ್ಥ ಮಾಡ್ಸಕ್ಕೆ ಪ್ರಯತ್ನ ಮಾಡೋಣ. ಮುಂದೆ ಇದ್ರ ಬಗ್ಗೆ ವಿವರಣೆಗಳು ಇದೆ ಬ್ರಹ್ಮನಾಡಿಯ ಬಗ್ಗೆ. ಈ ಕಾರಣ ಸೆರೆಬ್ರೋಸ್ಪೈನಲ್ ವಾಹಿನಿ ಅಥವಾ ಬ್ರಹ್ಮನಾಡಿ 7 ಆಧ್ಯಾತ್ಮಿಕ ಪ್ರಜ್ಞೆಯ ಕೇಂದ್ರಗಳಿವೆ. ಆ ಬ್ರಹ್ಮನಾಡಿಯಲ್ಲಿ ನಿಜವಾಗಿ 7 ಪ್ರಜ್ಞೆಯ ಆಧ್ಯಾತ್ಮಿಕ ಕೇಂದ್ರಗಳಿದ್ದಾವೆ ಅಂತ ಮುಂದೆ ವಿವರಣೆ ಕೊಡ್ತಾರೆ. ಜೈ ಗುರು.